ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ವಿಲಿಯಂ ಸ್ಟೀಫನ್. ನಾನು ನನ್ನ ಚಾನಲ್ ಪವರ್ ಆಫ್ ಡೇ ಟ್ರೇಡಿಂಗ್ ಗೆ ನಿಮಗೆ ಸ್ವಾಗತ ಬಯಸುತ್ತೀನಿ. ನಾವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಗಳನ್ನ ನೋಡ್ತಾ ಬರ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನಾವು ಇವತ್ತು ಅಬ್ಸರ್ವ್ ಮಾಡೋಣ. 3 ವೈಟ್ ಸೋಲ್ಜರ್ಸ್ ಅಂದ್ರೆ ಇದು 3 ಕ್ಯಾಂಡಲ್ ನ ಒಂದು ಪ್ಯಾಟರ್ನ್ ಆಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಮೊದಲನೇ ಕ್ಯಾಂಡಲ್ ಬುಲ್ಲಿಶ್ ಫಾರ್ಮೇಶನ್ ಆಗುತ್ತೆ, ಸೆಕೆಂಡ್ ಕ್ಯಾಂಡಲ್ ಸಮೇತ ಬುಲ್ಲಿಶ್ ಫಾರ್ಮೇಶನ್ ಆಗುತ್ತೆ. ಸೆಕೆಂಡ್ ಕ್ಯಾಂಡಲ್ ಫಾರ್ಮೇಶನ್ ಅಲ್ಲಿ ಒಂದು ವಿಚಾರನ ನಾವು ನೋಟ್ ಮಾಡಬೇಕು. ಅದೇನಪ್ಪಾ ಅಂದ್ರೆ, ಸೊ ಬಾಡಿ ಏನಿದೆ ಅದು ಪ್ರೀವಿಯಸ್ ಅಂದ್ರೆ ಫಸ್ಟ್ ಕ್ಯಾಂಡಲ್ ಏನ್ ಬಾಡಿ ಏನಿದೆ ಅದಕ್ಕಿಂತ ದೊಡ್ಡದಾಗಿರ್ಬೇಕು. ಸೊ ಇಟ್ ಮೀನ್ಸ್ ಇಲ್ಲಿ ನೋಡಿ, ಈ ಬಾಡಿ ಏನಿದೆ ಈ ಸೈಜು, ಸೊ ಇಲ್ಲಿಂದ ಇಲ್ಲಿಗೆ ಏನ್ ಬಾಡಿ ಇದೆ, ಸೊ ಇದರ ಬಾಡಿ ಬಂದ್ಬಿಟ್ಟು ಅದಕ್ಕಿಂತ ದೊಡ್ಡದಾಗಿರ್ಬೇಕು. ಸೊ ಅವಾಗ ನಾವು ಇದನ್ನ ಈ ಫಾರ್ಮೇಶನ್ ಸೆಕೆಂಡ್ ಕ್ಯಾಂಡಲ್ ಫಾರ್ಮೇಶನ್ ನ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಇದರ ಕ್ಲೋಸಿಂಗ್ ಏನಿದೆಯಲ್ಲ, ಈ ಕ್ಲೋಸಿಂಗ್ ಅಲ್ಲಿ ವಿಕ್ ಇರಬಾರ್ದು ಅಥವಾ ಸ್ಮಾಲ್ ವಿಕ್ ಇದ್ರೂ ನಡೆಯುತ್ತೆ. ಇದು ವೆರಿ ನಿಯರ್ ಟು ದಿ ಹೈ ಅಲ್ಲೇ ಕ್ಲೋಸ್ ಆಗಬೇಕು. ಸೊ ಇದು ಸೆಕೆಂಡ್ ಕ್ಯಾಂಡಲ್ ಫಾರ್ಮೇಶನ್ ಇನ ಒಂದು ಕಂಡೀಷನ್ಸ್. ಸೊ ಅದೇ ತರದಲ್ಲಿ ನಮಗೆ ಮೂರನೇ ಕ್ಯಾಂಡಲ್ ಇಂದು ಸಮೇತ ಫಾರ್ಮೇಶನ್ ಅನ್ನ ನೋಡೋಣ. ಸೊ ಮೂರನೇ ಕ್ಯಾಂಡಲ್ ಫಾರ್ಮೇಶನ್ ಅಲ್ಲಿ ನಮಗೆ ಅಬ್ಸರ್ವ್ ಮಾಡಬೇಕಾಗಿರೋ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ, ಸೊ ಇಲ್ಲಿ ಮೊದಲನೇದಾಗಿ ಈ ಕ್ಯಾಂಡಲ್ ಲೆಂತ್ ಏನಿದೆ, ಸೊ ಇದರ ಸೇಮ್ ಲೆಂತ್ ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೂ ನಡೆಯುತ್ತೆ. ಸೊ ಈ ಸೇಮ್ ಲೆಂತ್ ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಲೆಂತ್ ಅಲ್ಲಿ ಇದ್ರೂ ನಡೆಯುತ್ತೆ. ಸೊ ಮತ್ತೆ ಇಲ್ಲಿ ನಮಗೆ ಕ್ಲೋಸಿಂಗ್ ಏನಿದೆಯಲ್ಲ, ಈ ಕ್ಲೋಸಿಂಗ್, ಸೊ ಇಲ್ಲಿ ನಮಗೆ ವಿಕ್ ಏನಿದೆ ಅದು ಸ್ಮಾಲ್ ಇರಬೇಕು ಅಥವಾ ವಿಕ್ ಇರಲೇಬಾರ್ದು. ಸ್ಮಾಲ್ ವಿಕ್ ಆರ್ ನೋ ವಿಕ್ಸ್. ಓಕೆ, ಸೊ ಇದು ಸಮೇತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಮೂರು ಕ್ಯಾಂಡಲ್ ನ ಫಾರ್ಮೇಶನ್ ಅನ್ನು ನಾವೇನಂತೀವಿ, ಸೊ 3 ವೈಟ್ ಸೋಲ್ಜರ್ಸ್ ಅಂತ ಕರಿತೀವಿ. ಸೊ ಈ ಮೂರು ಕ್ಯಾಂಡಲ್ ಅಲ್ಲಿ ನಮಗೆ ಈ ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಈ ಕ್ಯಾಂಡಲ್ ಏನಾದ್ರು ಇದಕ್ಕಿಂತ ಸಣ್ಣ ಕ್ಯಾಂಡಲ್ ಬಂತು ಅಥವಾ ಈ ಕ್ಯಾಂಡಲ್ ಗಿಂತ ಸ್ಮಾಲ್ ಕ್ಯಾಂಡಲ್ಸ್ ಬಂತು ಅಂದ್ರೆ, ಸೊ ಇಟ್ ಈಸ್ ನಾಟ್ ಕನ್ಸಿಡರ್ ಆಸ್ 3 ವೈಟ್ ಸೋಲ್ಜರ್ಸ್. ಓಕೆ, ಸೊ ಇದರಲ್ಲಿ ನಾವು ಎಂಟ್ರಿನ ನಾವು ನೋಡೋದಾದ್ರೆ, ಸೊ ಇಲ್ಲಿ ನಾವು ಮೂರನೇ ಕ್ಯಾಂಡಲ್ ಹೈ ಅಲ್ಲಿ ಅಂದ್ರೆ ಕ್ಲೋಸಿಂಗ್ ಅಲ್ಲಿ ನಾವು ಎಂಟ್ರಿನ ಮಾಡಬಹುದು. ಸೊ ಮತ್ತೆ ಅದೇ ಕ್ಯಾಂಡಲ್ ನಮಗೆ ಏನಾಗುತ್ತೆ, ಸ್ಟಾಪ್ ಲಾಸ್ ಆಗುತ್ತೆ. 3 ವೈಟ್ ಸೋಲ್ಜರ್ಸ್ ಆದ್ಮೇಲೆ ಅದೇ ಸೇಮ್ ಆಪೋಸಿಟ್ ನಮಗೆ ಏನಾಗುತ್ತೆ ಅಂದ್ರೆ 3 ಬ್ಲಾಕ್ ಕ್ರೌಡ್ಸ್ ಅನ್ನೋದನ್ನ ನಾವು ನೋಡಬಹುದು ಸ್ನೇಹಿತರೆ. ಇದರಲ್ಲಿ ನಮಗೆ ಫಸ್ಟ್ ಕ್ಯಾಂಡಲ್ ಬೇರಿಶ್ ಆಗಿರುತ್ತೆ. ಸೊ ಸೆಕೆಂಡ್ ಕ್ಯಾಂಡಲ್ ಸೇಮ್ ರೂಲ್ಸ್, ಬಾಡಿ ಬಿಗರ್ ಇರಬೇಕು, ಸೊ ವಿಕ್ ಸ್ಮಾಲ್ ಇರಬೇಕು ಅಥವಾ ನೋ ವಿಕ್ ಆಗಿರ್ಬೇಕು. ಸೊ ಮೂರನೇ ಕ್ಯಾಂಡಲ್ ಎರಡನೇ ಕ್ಯಾಂಡಲ್ ಗಿಂತ ಬಾಡಿಗೆ ಸೇಮ್ ಇರಬೇಕು ಅಥವಾ ಅದಕ್ಕಿಂತ ದೊಡ್ಡದಿರಬಹುದು. ಸೊ ವಿಕ್ ಸಮೇತ ಸ್ಮಾಲ್ ಇರಬಹುದು ಅಥವಾ ನೋ ವಿಕ್ ಆಗಿರಬೇಕು. ಸೊ ಇದನ್ನ ಕನ್ಸಿಡರ್ ಆಸ್ 3 ಬ್ಲಾಕ್ ಕ್ರೌಡ್ಸ್. ಇದ್ರೊಳಗೆ ನಾವು ಎಂಟ್ರಿನ ಬಂದ್ಬಿಟ್ಟು, ಸೊ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಅದೇ ಕ್ಯಾಂಡಲ್ ಹೈ ಬಂದ್ಬಿಟ್ಟು ನಮಗೆ ಏನಾಗುತ್ತೆ, ಸ್ಟಾಪ್ ಲಾಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.